ವರುಣಾರ್ ಭಟ 25ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಮಳೆ ರಗಳೆ ಕುರಿತ 25 ಸುದ್ದಿಗಳನ್ನು ಬನ್ನಿ ನೋಡೋಣ. ತಡರಾತ್ರಿ ಸುರಿದ 3-4 ಗಂಟೆ ಮಳೆಗೆ ಬ್ರ್ಯಾಂಡ್ ಬೆಂಗಳೂರು ತೊಪ್ಪೆ ಬೆಂಗಳೂರಾಗಿದೆ. ಎಲ್ಲೆಲ್ಲೂ ನೀರು ನಿಂತಿದೆ, ರಸ್ತೆಗಳೆಲ್ಲ ಹೊಳೆ ರೀತಿಯಾಗಿದೆ. ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಅಂಡರ್ಪಾಸ್ಗಳಲ್ಲೂ ನೀರು ನಿಂತಿದ್ರಿಂದ ಜನ ಪರದಾಡಿದ್ದಾರೆ. ಭಾರೀ ಮಳೆಗೆ ಬೆಂಗಳೂರಿನ ಶಾಂತಿನಗರದಲ್ಲಿರುವಂತಹ ಸಿಸಿಬಿ ಕಚೇರಿಯ ಕಟ್ಟಡಕ್ಕೂ ಮಳೆ ನೀರು ನುಗ್ಗಿದೆ. ಗ್ರೌಂಡ್ ಫ್ಲೋರ್ಗೆ ನೀರು ನುಗ್ಗಿ ಕಚೇರಿಯ ಕಡತಗಳಿಗೆ ಹಾನಿಯಾಗಿದೆ. ಸಿಸಿಬಿ ಕಚೇರಿಯ 8ಕ್ಕೂ ಹೆಚ್ಚು ರೂಂಗಳಲ್ಲಿದ್ದಂತಹ ಕೇಸ್ ಫೈಲ್ಗಳು ನೀರಿನಲ್ಲಿ ಮುಳುಗಿ ತೊಯ್ದು ಹೋಗಿದೆ. ತಡರಾತ್ರಿ ಕೇವಲ 3-4 ಗಂಟೆ ಸುರಿದ ಮಹಾಮಳೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಸಂಪಂಗಿ ರಾಮನಗರ ಪೊಲೀಸ್ ಠಾಣೆಗೂ ಕೂಡ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿದೆ. ರಾತ್ರಿ ಇಡೀ ಪೊಲೀಸ್ ಸಿಬ್ಬಂದಿ ಠಾಣೆಗೆ ನುಗ್ಗಿರುವಂತಹ ನೀರನ್ನ ಕ್ಲೀನ್ ಮಾಡಿದ್ರು. ತಡರಾತ್ರಿ ಬೆಂಗಳೂರಿನಲ್ಲಿ ಮಳೆ ಬಿಟ್ಟು ಬಿಡದೆ ಸುರಿದಿದ್ದು ಬೆಳ್ಳಂಬೆಳಗ್ಗೆಯೂ ಕೂಡ ಮಳೆ ಅಬ್ಬರಿಸಿದೆ. ಮಹಾಮಳೆ ಆರ್ಭಟಕ್ಕೆ ಬನ್ನೇರುಘಟ್ಟ ರಸ್ತೆಯ ಬಿಸ್ಮಿಲ್ಲಾ ನಗರ ಹೊಳೆಯಂತಾಗಿದೆ. ರಸ್ತೆಯಲ್ಲಿ ಮಳೆಯ ನೀರು ಕೆರೆಯಂತೆ ಉಕ್ಕಿ ಹರಿದಿದೆ. ರಾಜಧಾನಿಯಲ್ಲಿ ಮೋಡ ಕವಿದ ವಾತಾವರಣವಿದ್ದು ಇನ್ನು 5 ದಿನ ಮಳೆ ಮುನ್ಸೂಚನೆ ಇದೆ. ತಡರಾತ್ರಿ ಸುರಿದ ರಣಮಳೆಗೆ ಬೆಂಗಳೂರಿನ ಸಿಲ್ಕ್ ಬೋರ್ಡ್ ಜಂಕ್ಷನ್ ಸಂಪೂರ್ಣ ಜಲಾವೃತಗೊಂಡಿದೆ. ಬೆಳಗ್ಗೆ 6 ಗಂಟೆಯಿಂದ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಕ್ಲೋಸ್ ಆಗಿದೆ. ರಸ್ತೆ ಕೆರೆಯಂತಾಗಿದ್ದರಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಕ್ಲಿಯರ್ ಆಗುವವರೆಗೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಸಿಲ್ಕ್ ಬೋರ್ಡ್ ಮಾರ್ಗ ಕ್ಲೋಸ್ ಮಾಡಲಾಗಿದೆ. ಬೆಂಗಳೂರಿನ ಈಜಿಪುರದಲ್ಲಿ ಈಜಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಈಜಿಪುರದ ಆರೇ ರೋಡ್ನಲ್ಲಿ ಮಳೆ ನೀರು ಹಲವು ಮನೆಗಳಿಗೆ ನುಗ್ಗಿದೆ. ಮನೆಯ ನೀರು ನುಗ್ಗಿದ್ರಿಂದ ಮಳೆ ನೀರು ಮನೆಗಳಿಗೆ ನುಗ್ಗಿದ್ರಿಂದ ಸ್ಥಳೀಯರು ಕಂಗಾಲಾಗಿದ್ದಾರೆ. ಕರೆಂಟ್ ಶಾಕ್ನಿಂದ ನಿವಾಸಿಗಳು ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ. ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದ್ರು ನೋ ಯೂಸ್ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದ ಭಾರೀ ಮಳೆಯಿಂದ ಅವಾಂತರಗಳ ಹೊಳೆಯೇ ಹರಿದಿದೆ. ಮಳೆಗೆ ಸುಬ್ಬಯ್ಯ ಸರ್ಕಲ್ ಬಳಿ ರಸ್ತೆ ಜಲಾವೃತಗೊಂಡಿದೆ. ಡಬಲ್ ರೋಡ್ನಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡಿದ್ದಾರೆ. ಡಬಲ್ ರಸ್ತೆಯಲ್ಲಿ ಲಾರಿ ಕೆಟ್ಟು ನಿಂತು ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸ್ಥಳೀಯ ಸಂಚಾರಿ ಪೊಲೀಸರು ಲಾರಿ ತೆರವುಗೊಳಿಸಿದ್ರು. ಬೆಂಗಳೂರಿನ ಎಚ್ಬಿಆರ್ನ 5ನೇ ಹಂತದ ರಸ್ತೆಗಳು ಸಂಪೂರ್ಣ ನೀರುಮಯ ಆಗಿದೆ. ರಸ್ತೆ ಯಾವುದು ಗುಂಡಿ ಯಾವುದು ತಿಳಿಯದ ರೀತಿಯಾಗಿದೆ. ಜೀವ ಭಯದಲ್ಲಿ ವಾಹನ ಸವಾರರು ಸಂಚರಿಸುತ್ತಾ ಇದ್ದಾರೆ. ಟೆಲಿಕಾಲ್ ಲೇಔಟ್ ರಸ್ತೆ ಮುಳುಗಡೆಯಾಗಿದೆ. ನೆಲಮಂಗಲ ಸುತ್ತಮುತ್ತ ರಾತ್ರಿ ಸುರಿದ ಭಾರೀ ಮಳೆಗೆ ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆ ಜಲಾವೃತಗೊಂಡಿದೆ. ನೆಲಮಂಗಲ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಅಂಡರ್ಪಾಸ್ಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಜಲಾವೃತದಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸವಾರರು ಪರದಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದ ಭಾರೀ ಮಳೆಗೆ ಚಾಲುಕ್ಯ ಸರ್ಕಲ್ನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿದೆ. ಡಿವೈಡರ್ಗೆ ಡಿಕ್ಕಿ ಹೊಡೆದು ಕಾರು ಪಲ್ಟಿಯಾಗಿದೆ. ಚಾಲಕ ಹಾಗೆ ಪ್ಯಾಸೆಂಜರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹೈಗ್ರೌಂಡ್ ಸಂಚಾರ ಠಾಣಾ ಪೊಲೀಸ್ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ರಸ್ತೆಗಳು ಹೊಳೆಯಂತಾಗಿದೆ. ಮಳೆಗೆ ರಸ್ತೆಗಳು ತುಂಬಿ ಹರಿತಾ ಇದೆ. ಆರೋಗ್ಯ ಹೋಟೆಲ್ ಬಳಿ ಇಡೀ ರಸ್ತೆ ಜಲಾವೃತವಾಗಿದೆ. ರಸ್ತೆ ಪಕ್ಕ ಕೆರೆಯಂತೆ ನೀರು ನಿಂತಿದ್ದು ಅಕ್ಕಪಕ್ಕದ ಮನೆಗಳ ಕಾಂಪೌಂಡ್ಗೂ ನೀರು ನುಗ್ಗಿದೆ. ಮಳೆ ಅಬ್ಬರಕ್ಕೆ ಏರಿಯಾದ ರಸ್ತೆಗಳು ಮುಳುಗಡೆಯಾಗಿವೆ. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ಲಕ್ಕಸಂದ್ರದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಮನೆಗೆ ನೀರು ನುಗ್ಗಿ ವಸ್ತುಗಳೆಲ್ಲ ತೊಯ್ದು ತೊಪ್ಪೆಯಾಗಿದೆ. ರಾತ್ರೋರಾತ್ರಿ ನಿದ್ದೆಯಲ್ಲಿದ್ದವರು ನರಕ ಸೃಷ್ಟಿಯಾಗಿದ್ದನ್ನ ಕಂಡು ಪರದಾಡಿದ್ದಾರೆ. ಮನೆಯಲ್ಲಿದ್ದ ಫ್ರಿಡ್ಜ್ ಪಾತ್ರೆಗಳಿಗೂ ಕೊಳಚೆ ನೀರು ನುಗ್ಗಿದೆ. ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಸುರಿದ ಮಳೆಗೆ ಅವಾಂತರ ಆಗಿರೋದು ಒಂದೆರಡಲ್ಲ. ಆಡುಗೋಡಿಯಲ್ಲೂ ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ಮನೆ ಒಳಗಡೆ ಇದ್ದಂತ ಸಾಮಗ್ರಿಗಳು ನೀರು ಪಾಲಾಗಿದೆ. ಮನೆಯಿಂದ ಕೊಳಚೆ ನೀರು ಹೊರಹಾಕ್ತಾ ಇದ್ದಾರೆ ಈಗ ನಿವಾಸಿಗಳು. ಬೆಂಗಳೂರಿನ ಬಾಪೂಜಿ ನಗರದಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ. ಬಾಪೂಜಿ ನಗರದ 8ನೇ ಕ್ರಾಸ್ ರಸ್ತೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದು ಜನ ಪರದಾಡ್ತಾ ಇದ್ದಾರೆ. ನಿದ್ದೆ ಇಲ್ಲದ ರಾತ್ರಿಯನ್ನ ಕಳೆದಿರುವಂತಹ ನಿವಾಸಿಗಳು ನೀರು ಹೊರಹಾಕೋಕೆ ಹರಸಾಹಸ ಪಡ್ತಿದ್ದಾರೆ. ವರುಣಾರ್ಭಟಕ್ಕೆ ಬೆಂಗಳೂರಿನ ರಿಚ್ಮಂಡ್ ಟೌನ್ ಶಾಂತಿನಗರದಲ್ಲಿ ಅಲ್ಲೋಲ ಕಲ್ಲೋಲವೇ ಉಂಟಾಗಿದೆ. ಕಿಲೋಮೀಟರ್ ದೂರಕ್ಕೆ ರಸ್ತೆಗಳು ಸಂಪೂರ್ಣವಾಗಿ ಮುಳುಗಿದ್ದು ಕಾರು ಬೈಕ್ಗಳು ರಸ್ತೆಯಲ್ಲಿ ಹರಿದ ಹೊಳೆಯಂತಾದ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ರಸ್ತೆ ಬದಿ ನಿಲ್ಲಿಸಿದ್ದಂತ ಬೈಕ್ಗಳು ಅಡ್ಡ ಬಿದ್ದು ರಸ್ತೆಯಲ್ಲಿ ನಿಂತ ನೀರಿನಲ್ಲಿ ಮುಳುಗಿ ತೇಲಿವೆ. ಬೆಂಗಳೂರಿನ ಚಾಮರಾಜಪೇಟೆಯ ಸಿರ್ಸಿ ವೃತ್ತದ ಬಳಿ ಗಾಳಿ ಸಹಿತ ಮಳೆಗೆ ಮರವೊಂದು ರಸ್ತೆಗೆ ಬಿದ್ದಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ. ಈ ದೃಶ್ಯವನ್ನ ನೋಡಿ, ಇದೇನು ಕೆರೆಯಲ್ಲ, ಬೆಂಗಳೂರಿನ ಶಾಂತಿನಗರದಲ್ಲಿ ರಣಭೀಕರ ಮಳೆಗೆ ಸೃಷ್ಟಿಯಾದ ಅವಾಂತರದ ದೃಶ್ಯ. ಬೆಂಗಳೂರಿನ ಶಾಂತಿನಗರದ ಬಿಎಂಟಿಸಿ ಬಸ್ ಡಿಪೋ ಜಲಾವೃತವಾಗಿದ್ದು ಸಾಗರದಂತೆ ನೀರು ಹರಿದಿದೆ. ಭಾರೀ ಮಳೆಯಿಂದ ಬೆಂಗಳೂರು ಹೊರವಲಯದ ದೇವನಹಳ್ಳಿಯಲ್ಲಿ ಹೆದ್ದಾರಿ ಜಲಾವೃತವಾಗಿದೆ. ರಸ್ತೆ ಕಾಮಗಾರಿ ಹಿನ್ನೆಲೆ ಹೆದ್ದಾರಿಯಲ್ಲೇ ಮಳೆ ನೀರು ನಿಂತಿದೆ. ದೇವನಹಳ್ಳಿಯ ಕೆಂಪೇಗೌಡ ಸರ್ಕಲ್ನಲ್ಲಿ ಬೈಕ್ಗಳು ಮುಳುಗಡೆಯಾಗಿ ಸವಾರರು ಪರದಾಡ್ತಾ ಇದ್ದಾರೆ. ಅಕ್ಕಪಕ್ಕದ ಅಂಗಡಿಗಳಿಗೂ ಮಳೆ ನೀರು ನುಗ್ಗಿದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲೂ ಕೂಡ ಮಳೆಯಿಂದ ಹಾನಿ ಉಂಟಾಗಿದೆ. 5ನೇ ಮುಖ್ಯ ರಸ್ತೆಯ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ವೆಲ್ಲಾಕ್ ಆಸ್ಪತ್ರೆ ಮುಂಭಾಗ ಮನೆ ಮೇಲೆ ಮರ ಬಿದ್ದಿದ್ದು ಪಾರ್ಕಿಂಗ್ ಭಾಗ ನಜ್ಜುಗುಜ್ಜಾಗಿದೆ. ವಿದ್ಯುತ್ ತಂತಿ ಕೂಡ ಕಿತ್ತು ಬಂದಿದೆ. ಸ್ಥಳಕ್ಕೆ ಬೆಸ್ಕಾಂ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮುಂಜಾನೆಯಿಂದ ಮತ್ತೆ ಮಳೆ ಸುರಿದಿದೆ. ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಹೊಸಕೋಟೆ ಸುತ್ತಮುತ್ತ ಮಳೆ ಆರ್ಭಟಿಸಿದೆ. ಜಿಟಿ ಮಳೆಗೆ ಮನೆಯಿಂದ ಹೊರ ಬರೋದಕ್ಕಾಗದೇನೆ ಜನ ಪರದಾಡಿದ್ದಾರೆ. ಮಳೆ ಹಿನ್ನೆಲೆ ಕಾಲೇಜು ಹಾಗೆ ಕೆಲಸಕ್ಕೆ ಹೋಗುವವರು ಗೋಳಾಡ್ತಿದ್ದಾರೆ.
ಬೆಂಗಳೂರು ಹೊರವಲಯದ ಹೊಸಕೋಟೆ ಸುತ್ತಮುತ್ತಲೂ ರಾತ್ರಿ ಧಾರಾಕಾರ ಮಳೆ ಸುರಿದಿದೆ. ಚರಂಡಿಯ ನೀರು ಉಕ್ಕಿ ರಾಜಕಾಲುವೆ ಪಕ್ಕದಲ್ಲಿದ್ದ 4-5 ಮನೆಗಳಿಗೆ ನುಗ್ಗಿದೆ. ದೊಡ್ಡನಲ್ಲೂರು ಹಳ್ಳಿಯಲ್ಲೂ ಕೂಡ ಮನೆಯಲ್ಲಿದ್ದಂತ ವಸ್ತುಗಳು, ಸಾಮಗ್ರಿಗಳೆಲ್ಲ ಜಲಾವೃತವಾಗಿದೆ. ರಾತ್ರಿ ಪೂರ್ತಿ ಮನೆಗಳಿಗೆ ನುಗ್ಗಿದ್ದಂತ ನೀರನ್ನ ಹೊರಹಾಕುವುದಕ್ಕೆ ಸ್ಥಳೀಯರು ಪರದಾಡಿದ್ದಾರೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಮೈಸೂರಿನಲ್ಲಿ ರಾತ್ರಿ ಸುರಿದ ಮಳೆಯಿಂದ ಹಲವೆಡೆ ಅವಾಂತರ ಸೃಷ್ಟಿಯಾಗಿದೆ. ಬಿರುಗಾಳಿ ಸಹಿತ ಮಳೆಗೆ ವಿದ್ಯುತ್ ಕಂಬ ಧರೆಗುರುಳಿದೆ. ಗಾಳಿ ಮಳೆಗೆ ಮರ ಕೊಂಬೆಗಳು ಬಿದ್ದು 4 ಕಾರು ಜಖಂಗೊಂಡಿದೆ. ಕಾರು ನಿಲ್ಲಿಸಿ ಚಾಲಕ ಹೊರ ಹೋಗಿದ್ರಿಂದ ಅನಾಹುತ ತಪ್ಪಿದೆ. ಕಲಬುರಗಿಯ ಬಿದ್ದಾಪುರ ಕಾಲೋನಿಯಲ್ಲಿ ಗಾಳಿ ಮಳೆಗೆ ಬೃಹತ್ ಮರ ಧರೆಗುರುಳಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ರಸ್ತೆ ಮೇಲೆ ಬಿದ್ದ ಮರವನ್ನ ಪಾಲಿಕೆ ಸಿಬ್ಬಂದಿ ತೆರವುಗೊಳಿಸಿದ್ದಾರೆ. ರಾಯಚೂರಿನಲ್ಲಿ ಗುಡುಗು ಸಹಿತ ಭಾರೀ ಮಳೆ ಸುರಿದಿದೆ. ಅಕಾಲಿಕ ಮಳೆಗೆ ಭತ್ತ ಬೆಳೆದ ಅನ್ನದಾತರು ಕಂಗೆಟ್ಟು ಹೋಗಿದ್ದಾರೆ. ಸಿಂಧನೂರಿನ ಅರಗಿಣಿ ಮರ ಕ್ಯಾಂಪ್ನಲ್ಲಿ ಕಟಾವು ಮಾಡಿ ಒಣಗೋದಕ್ಕೆ ಹಾಕಿದ್ದಂತ ಭತ್ತದ ರಾಶಿ ಮಳೆ ನೀರಿಗೆ ಕೊಚ್ಚಿ ಹೋಗಿದೆ. ರಾಯಚೂರು ಜಿಲ್ಲೆ ಮಾನ್ವಿ, ಮಸ್ಕಿ ಮತ್ತೆ ಸಿಂಧನೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಭಾರೀ ಮಳೆಯಾಗಿದೆ. ಸರ್ಕಾರ ಬೆಳೆ ನಷ್ಟ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದ ಬೆಂಗಳೂರು ಸೇರಿ ರಾಜ್ಯದ ಹಲವು ಕಡೆ ಮೇ 22ರವರೆಗೆ ಧಾರಾಕಾರ ಮಳೆ ಸುರಿಯುವ ಸಾಧ್ಯತೆ ಇದೆ. ಇದರಿಂದ ಮೇ 22ರವರೆಗೆ ಒಳನಾಡು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆ ಬೀಳುವಂತ ಲಕ್ಷಣವಿದೆ. ಕರಾವಳಿಯ ಎಲ್ಲಾ ಜಿಲ್ಲೆಗಳಿಗೆ ಮೇ 21ರಂದು ರೆಡ್ ಅಲರ್ಟ್ ಘೋಷಿಸಲಾಗಿದೆ.